ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇಲ್ಲಿ ನಿಮಗೆ ಪಿ ಜಿ ಸಿ ಇ ಟಿ ಆಪ್ಷನ್ ಚಾಯ್ಸ್ ಎಂಟ್ರಿನ ನೀವು ವೆಯ್ಟ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಮಾಹಿತಿ ಈಗ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಪಿ ಜಿ ಸಿ ಇ ಟಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಹಿತಿ ಹಂಚಿಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳಿಗೆ ಸೂಚನೆಗಳಂತ ಹೇಳಿದ್ದೀನಿ. ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫಸ್ಟು. ಸೊ ಏನು ಇನ್ಫಾರ್ಮೇಷನ್ ನೋಡೋಣ ಬನ್ನಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಚಾಯ್ಸ್ 1 ಅಂತ ಹೇಳಿದ್ರೆ, ಸೊ ಯು ಆರ್ ಓಕೆ ವಿತ್ what you have got in the first round selection. ಸೊ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನು ಬಂದಿದೆ ಅದು ನೀವು ಓಕೆ ಆಗಿ ನೀವೇನು ಮಾಡ್ಬೋದು, ನಾನು ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಏನು ಮಾಡ್ಬೋದು, ನೀವು ಪೇಮೆಂಟನ್ನು ಮಾಡಿ ಕಾಲೇಜ್ ಜಾಯ್ನ್ ಆಗ್ಬೋದು. ಅಂದರೆ ಮೊದಲನೇ ಸುತ್ತಿ ಹಂಚಿಕೆಯ ನಂತರ ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡೋದ್ರಿಂದ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದು. ಅಂದರೆ ಮೊದಲನೇ ಸುತ್ತಿನ ಹಂಚಿಕೆ ಆಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ 1 ಆಯ್ಕೆ ಮಾಡಿದಲ್ಲಿ ಅಂಥ ಅಭ್ಯರ್ಥಿಗಳು 2ನೇ ಸುತ್ತಿಗೆ ಪರಿಗಣಿಸುವುದಿಲ್ಲ. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಚಾಯ್ಸ್ 1 ಕೊಡ್ತು ಅಂತ ಹೇಳಿದ್ರೆ ಅವರು ಕಂಪಲ್ಸರಿ ಜಾಯ್ನ್ ಆಗಲೇಬೇಕು. ಓಕೆ, ಅಂದರೆ 100% ಯು ಆರ್ ಸ್ಯಾಟಿಸ್ಫೈಡ್, ಸೊ ಐ ವಿಲ್ ಗೋ ಫಾರ್ ದ ಪರ್ಟಿಕ್ಯುಲರ್ ಕಾಲೇಜ್ ವಿಚ್ ಯು ಹ್ಯಾವ್ ಗಾಟ್ ಇನ್ ದ ಫಸ್ಟ್ ಚಾಯ್ಸ್ ಆಪ್ಷನ್ ಎಂಟ್ರಿ ಅಂತ. ಸೊ ಹಾಗಾಗಿ ಚಾಯ್ಸ್ 1 ಕೊಟ್ಟರೆ ನೀವೇನು ಮಾಡಬೇಕಾಗುತ್ತೆ, ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟನ್ನು ಮಾಡಿ ನೀವೇನು ಮಾಡಬೇಕಾಗತ್ತೆ, ಕಾಲೇಜಿಗೆ ಜಾಯ್ನು ಆಗಬೇಕಾಗತ್ತೆ. ಸೊ ಚಾಯ್ಸ್ 2 ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ವೇಳೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿದೆ, ಆದರೆ ಹಂಚಿಕೆಯಾದ ಸೀಟಿಗಿಂತ ಹೈಯರ್ ಆರ್ಡರ್ ಆಪ್ಷನ್, ಫಾರ್ ಎಕ್ಸಾಂಪಲ್ ನೀಗ ಫಸ್ಟ್ ಕಾಲೇಜ್, ಸೆಕೆಂಡ್ ಕಾಲೇಜ್, ಥರ್ಡ್ ಕಾಲೇಜ್ ಹಾಕಿರ್ತೀರ. ಬಟ್ ನಿಮಗೆ ಥರ್ಡ್ ಕಾಲೇಜ್ ಏನಾಗಿದೆ, ಈಗ ಸೆಲೆಕ್ಟ್ ಆಗಿದೆ. ಓಕೆ, ಫಸ್ಟ್ ರೌಂಡಲ್ಲಿ. ಬಟ್ ನಿಮಗೆ ಫಸ್ಟ್ ಕಾಲೇಜ್ ಅಥವಾ ಸೆಕೆಂಡ್ ಕಾಲೇಜ್ ಏನು ಹಾಕಿರ್ತೀರ ಆ ಕಾಲೇಜು ನಿಮಗೆ ಇಷ್ಟ ಇರುತ್ತೆ. ಬಟ್ ಓಕೆ, ಥರ್ಡ್ ಕಾಲೇಜು ನಾನು ಇನ್ ಕೇಸ್ ಇವೆರಡು ಸಿಗಲಿಲ್ಲ ಅಂದರೆ ನಾನು ಅದಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಚಾಯ್ಸ್ 2ನ ಕ್ಲಿಕ್ ಮಾಡ್ಬೋದು. ಏನು ಚಾಯ್ಸ್ 2 ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಯು ಹ್ಯಾವ್ ಗಾಟ್ ಥರ್ಡ್ ಕಾಲೇಜ್, ಬಟ್ ಬೈ ಮೇಕಿಂಗ್ ಪೇಮೆಂಟ್ ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೊ ಅಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್, ಅಲ್ಲಿ ನಿಮಗೆ ಇವೆರಡೇ ಆಪ್ಷನ್ಸ್ ಇರೋದು. ಇನ್ ಕೇಸ್ ಫಸ್ಟ್ ಕಾಲೇಜ್ ಏನು ಹಾಕಿರ್ತೀರ, ಸೆಕೆಂಡ್ ಕಾಲೇಜ್ ಏನು ಹಾಕಿರ್ತೀರ, ಅವೆರಡೇ ಆಪ್ಷನ್ಸ್ ಇರೋದು ನಿಮಗೆ. ಕೆಳಗಡೆ 4th, 5th, 6th ಅವೆಲ್ಲ ಬರೋದಿಲ್ಲ. ಬರೀ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ಹಾಕಿರ್ತೀರ ಆ ಕಾಲೇಜ್ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಅವೆರಡೂ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಥರ್ಡ್ ಕಾಲೇಜ್ ನಿಮ್ಗೆ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ನೀವೇನು ಮಾಡ್ಬೋದು, ಹೋಗಿ ಜಾಯ್ನನ್ನು ಆಗ್ಬೋದು. ಓಕೆ, ಸೊ ದಟ್ ಈಸ್ ಚಾಯ್ಸ್ 2 ಅಂತ ಹೇಳಿದ್ರೆ. ಇಲ್ಲಿ ಚಾಯ್ಸ್ 1 ನೋಡಿ, ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ಪು, ಕಾಲೇಜ್ ಪೋರ್ಟಲ್ಲು, ಆನ್ಲೈನ್ ಫೇಸ್ ರೆಕಗ್ನಿಷನ್ ಮಾಡಿ ಅಡ್ಮಿಷನ್ ಆರ್ಡರ್ನ ನೀವು ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಚಾಯ್ಸ್ 1 ಏನು ಅಂತ ಹೇಳಿದ್ರೆ ಶುಲ್ಕ ಪಾವತಿ, ಅಂದರೆ ಪೇಮೆಂಟ್ ಮಾಡಬೇಕಾಗತ್ತೆ, ಕನ್ಫರ್ಮೇಷನ್ ಸ್ಲಿಪ್ಪು ತೊಗೋಬೇಕಾಗತ್ತೆ. ಅದನ್ನು ತೊಗೊಂಡು ಯಾವ ಕಾಲೇಜು ನಿಮಗೆ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಆನ್ಲೈನ್ ಫೋಟೋ ರೆಕಗ್ನಿಷನ್, ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ OTP ಪರಿಶೀಲನೆ, OTP ವೆರಿಫಿಕೇಷನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಬರುತ್ತೆ. ಓಕೆ, ಸೊ ದಿಸ್ ದ ಪ್ರೊಸೀಜರ್ ದೇ ಹ್ಯಾವ್ ಗಿವನ್. ಫಸ್ಟು ಪೇಮೆಂಟನ್ನು ಮಾಡಬೇಕಾಗತ್ತೆ, ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಖುದ್ದಾಗಿ ಕಾಲೇಜಿಗೆ ಪ್ರವೇಶಾತಿ ಪಡೆಯುವ ವರದಿ ಮಾಡಿಕೊಳ್ಳುವುದು ಎಲ್ಲ ಮೂಲ ದಾಖಲೆಗಳು ಮತ್ತು ಮೊಬೈಲ್ನೊಂದಿಗೆ. ಇದು ಏನಂತ ಆ್ಯಕ್ಚುಲಿ ಯಾವ ರೀತಿ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಿದೆ. ಸೊ ಮೂರನೇ ಅಂತ ಹೇಳಿದರೆ ಖುದ್ದಾಗಿ ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ವರದಿ ಮಾಡಿಕೊಳ್ಳುವುದು. ಓಕೆ, ಅಲ್ಲೋಗಿ ನೀವು ಕಾಲೇಜ್ಗೆ ಹೋಗ್ತೀರ. ಬಟ್ ಇಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದೆಲ್ಲ ಹೆಂಗೆ ಹೋಗೋದು? ಸೊ ಇದು ಡೋಂಟ್ ವಾಟ್ ಇಸ್ ಇದು ಪ್ರಾಪರಾಗಿಲ್ಲ. ಸೊ ನಾರ್ಮಲಿ ಪೇಮೆಂಟ್ ಮಾಡ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತೀರಾ, ಅಂದರೆ ಆ್ಯಕ್ಚುಲಿ ಅಡ್ಮಿಷನ್ ಆರ್ಡರೇ ಅದು ಬರೋದು ನಿಮಗೆ. ಸೊ ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕು. ಬಟ್ ಈ ಪ್ರೊಸೀಜರ್ ಏನು ಅಂತ ಅಗೇನ್ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಗೇನ್. ಓಕೆ, ಸೊ ಇಲ್ಲಿ ಸೆಕೆಂಡ್ ರೌಂಡು ನಾನು ಆಲ್ರೆಡಿ ಹೇಳಿದಾಗ ಹೈಯರ್ ಆರ್ಡರ್ ಆಪ್ಷನ್ಸ್ 1, 2, 3, 4 ಕೊಟ್ಟಿರ್ತೀರ. 4th ಕಾಲೇಜ್ ಆಗಿರ್ತದೆ. ಸೊ ಏನು ಫಸ್ಟು, ಸೆಕೆಂಡು, ಥರ್ಡ್ ಇರುತ್ತೆ ಆ ಕಾಲೇಜ್ಗೆ ನೀವೇನು ಮಾಡ್ಬೋದು, ಅದು ಫಸ್ಟು, ಸೆಕೆಂಡ್, ಥರ್ಡ್ಗೆ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ಆವಾಗ ನೀವು ಚಾಯ್ಸ್ 2 ಕೊಟ್ಟು ಪೇಮೆಂಟ್ ಮಾಡಬೇಕಾಗತ್ತೆ ಫಸ್ಟು. ಓಕೆ, ಪೇಮೆಂಟ್ ಮಾಡಿದ್ಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಒಬ್ಬ ಅಭ್ಯರ್ಥಿಯು 180 ಆಪ್ಷನ್ಗಳನ್ನು ದಾಖಲಿಸಿದಲ್ಲಿ ಇವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ 123ನೇ, ಅಂದರೆ 1 to 180 ಕಾಲೇಜ್ ಹಾಕಿರ್ತೀರ, ಅದರಲ್ಲಿ 123 ಬಂದಿದೆ. ಸೊ ಅಂದರೆ ಈ 1 to 123 ಏನಿರುತ್ತೆ ಅದನ್ನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. 1, 2, 3, 4 ನಾನು ಏನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ, 4th ಕಾಲೇಜ್ ಸಿಕ್ಕಿದೆ. ಸೊ 1, 2, 3 ಕಾಲೇಜ್ ನೀವೇನು ಮಾಡ್ಬೋದು, ಸೆಕೆಂಡ್ ಆಪ್ಷನಲ್ಲಿ ಮಾಡ್ಬೋದು. ಬಟ್ ನೀವೇನು ಮಾಡಬೇಕಾಗತ್ತೆ, ಅದಕ್ಕೆ ಪೇಮೆಂಟನ್ನು, ಕಾಷನ್ ಡೆಪಾಸಿಟ್, ಅಭ್ಯರ್ಥಿಯು ಹಂಚಿಕೆಯಾದ ವೈದ್ಯಕೀಯ ಇಚ್ಛೆಗಳೊಂದಿಗೆ 2ನೇ ಸುತ್ತಿನಲ್ಲಿ ಭಾಗವಹಿಸುವಂಥ ಅಭ್ಯರ್ಥಿಗಳು ಕಾಷನ್ ಡೆಪಾಸಿಟನ್ನು
ಪಾವತಿಸಬೇಕು. ಕಾಷನ್ ಡೆಪಾಸಿಟ್ ಅಂತ ಹೇಳಿದ್ರೆ ನಾರ್ಮಲಿ ಪ್ರೀವಿಯಸ್ ಇಯರೆಲ್ಲ ಏನಿತ್ತು ಅಂತ ಹೇಳಿದ್ರೆ ಏನು ಕಾಲೇಜಿಗೆ ನಿಮ್ಮ ಥರ್ಡ್ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಎಷ್ಟು ಪೇಮೆಂಟ್ ಇರುತ್ತೆ ಅದನ್ನು ಮಾಡಬೇಕಾಗತ್ತೆ. ಥರ್ಡ್ ಚಾಯ್ಸ್ ಅಂತ ಹೇಳಿದ್ರೆ ನಿಮಗೆ ಅಭ್ಯರ್ಥಿಯು ತನಗೆ ಮೊದಲನೇ ಸುತ್ತಿನಲ್ಲಿ ದೊರಕಿದ ತೃಪ್ತಿಯಾಗಿಲ್ಲ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿ ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಅಂಥವ್ರೇನು ಪೇಮೆಂಟನ್ನು ಮಾಡಬೇಕಾಗಿಲ್ಲ. ಸೊ ನನಗೆ ಇಷ್ಟನೇ ಇಲ್ಲ, ನಾನೇನು ಮಾಡ್ತೀನಿ ಚಾಯ್ಸ್ 3 ಕೊಟ್ಟು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತ ಅರ್ಥ. ಅಂದರೆ ಅಲ್ಲಿ ನೀವೇನು ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ, ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರೋ ಅಭ್ಯರ್ಥಿ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಐ ರಿಪೀಟ್, ಅಗತ್ಯವಿರುವುದಿಲ್ಲ. ಅವ್ರು ಡೈರೆಕ್ಟಾಗಿ ಏನು ಮಾಡ್ಬೋದು, ಸೆಕೆಂಡ್ ರೌಂಡ್ಗೆ ಬರ್ಬೋದು. ಸೊ ಚಾಯ್ಸ್ 4 ಅಂತ ಹೇಳಿದ್ರೆ ನನಗೆ ಈ PGCET ಸವಾಸನೇ ಬೇಡ, ನಾನೇನು ಮಾಡ್ತೀನಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಾನು ಹೋಗಿ ಜಾಯ್ನ್ ಆಗಿದ್ದೀನಿ, ಸೊ ನಾನು ಇದನ್ನು ಇಲ್ಲೇ ರಿಜೆಕ್ಟ್ ಮಾಡ್ತೀನಿ ಅಂತ ಅವರು ಹೇಳಿದ್ರೆ ಚಾಯ್ಸ್ 4 ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇನ್ನೂ ಟೈಮ್ ಇದೆ, ನಿಮ್ಮ ಪೇರೆಂಟ್ಸ್ಗಳ ಜೊತೆ ವಿಚಾರಿಸಿ. ಸೊ ಈಗ ಸಿಕ್ಕಿರೋದು ಕಾಲೇಜ್ಗೆ ಪೇಮೆಂಟ್ ಮಾಡ್ಬೋದಾ ಏನು ಅಂತ ನೋಡಿಕೊಂಡು ನೀವು ಚಾಯ್ಸ್ ಎಂಟ್ರಿನ ಮಾಡಿ. ಒಂದು ಸರಿ ಕ್ಲಿಕ್ ಮಾಡಿದ್ರೆ ಸೊ ಇನ್ನೊಂದು ಸರಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಐ ರಿಪೀಟ್, ಡೋಂಟ್ ಡೂ ದಟ್ ಮಿಸ್ಟೇಕ್. ನಿಮಗೆ ಕನ್ಫರ್ಮೇಷನ್ ಆದಮೇಲೆ ನೀವೇನು ಮಾಡ್ಕೊಳ್ಳಿ, ಚಾಯ್ಸ್ ಎಂಟ್ರಿನ ಮಾಡಿ. ಸೊ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.